ಬೆಂಗಳೂರಿಗೆ ಪುನರ್ಜನ್ಮ, ಹಾಯ್ ಬೆಂಗಳೂರು ಮಾರುಕಟ್ಟೆಗೆ. ಬಿಸಿ ಬಿಸಿ ಸುದ್ದಿ, ಹಾಯ್ ಬೆಂಗಳೂರು ಪೇಪರ್. ಕಲ್ಲಾರಗರ ಕೊಲೆ ಮಾಡಿಸಿ ಮುಖ್ಯಮಂತ್ರಿ ಗದ್ದಿಗೇರಿದ ದೇಸಾಯಿ. ಬಿಸಿ ಬಿಸಿ ಸುದ್ದಿ, ಹಾಯ್ ಬೆಂಗಳೂರು ಪೇಪರ್. ಹಾಯ್ ಬೆಂಗಳೂರು ಬಳ್ಳಾರಿ ಜೈಲಿನಿಂದ ಬೆಂಗಳೂರಿಗೆ ಬಂದು ಭೂಗತದ ಅಬ್ಬಾಸ್ ಸಹಾಯದಿಂದ ಭವಿಷ್ಯವನ್ನೇ ಬದಲಾಯಿಸಿಕೊಂಡ ಮಾಜಿ ಖೈದಿ ಹಾಲಿ ಸಿಎಂ ದೇಸಾಯಿ. ಮುಖ್ಯಮಂತ್ರಿಯ ಬಣ್ಣ ಬೆಲೆಗಿಳಿದ ಸಂಪಾದಕ ಬೆಳಗೆರೆ ಕೊಲೆ ಮಾಡಲು ಯತ್ನಿಸಿದ ಯಮ. ದೇಶದ್ರೋಹಿಗಳ ಎಂಜಿನಿನ ಆಸೆಗೆ ನಿಷ್ಠಾವಂತ ಕಾರ್ಪೊರೇಷನ್ ಕಮಿಷನರ್ ಅನ್ನು ಮುಗಿಸಲು ಹೊಂಚು ಹಾಕಿದ ಗುಳ್ಳೆ ನರಿ. ಏನ್ರಿ ದೇವ್ರ ಪೂಜೆ ಕೂತ್ಕೊಂಡ್ರೆ ಮೈ ಮೇಲೆ ಜ್ಞಾನನೇ ಬೆಳವ ನಿಮ್ಗೆ? ಏನಾದ್ರೂ ಹೆಚ್ಚು ಕಡಿಮೆ ಆದ್ರೆ ಏನ್ರಿ ಗತಿ? ನೋಡೆ, ದೇವರು ನಿನ್ನನ್ನ ಕಳಿಸಿ ಈಗ ನನ್ನನ್ನು ಕಾಪಾಡಿದಾನೆ. ಇವನನ್ನು ನಂಬಿದ್ರೆ ಇವನ್ ಯಾವತ್ತೂ ನಮ್ಮನ್ನು ಕೈ ಬಿಡಲ್ಲ. ಅಯ್ಯೋ ತಗೊಳ್ಳಿ, ರಾಜಭವನಿಂದ ಫೋನ್ ಬಂದಿದೆ. ಹಲೋ, ದೇಸಾಯಿಗೆ 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 ಶಾಂತಿ ಶಾಂತಿ. ನಮಸ್ಕಾರ ಸರ್. ಏನ್ ವಿಷಯ ಸರ್? ದೇಸಾಯಿ ಸರ್ಕಾರನ ವಜಾ ಮಾಡ್ಬೇಕು ಅಂತ 200 MLAಗಳು ಸೈನ್ ಮಾಡಿರೋ ಮನವಿ ಪತ್ರ. ನೀವೇ ಎಲ್ವೇಂದ್ರಿ ಅವ್ರಿಗೆ ಸಪೋರ್ಟ್ ಮಾಡಿ ಮುಖ್ಯಮಂತ್ರಿ ಸೀಟ್ನಲ್ಲಿ ಕೂರಿಸಿದ್ದು? ಅದು ಆಗ. ಈಗ ಅವ್ನು ಲುಚ್ಚಾಗಿದ್ದಾನೆ ಸರ್. ಮುಖ್ಯಮಂತ್ರಿ ಆದವನ್ಗೆ ಈ ರಾಜ್ಯನೇ ಮನೆ, ಪ್ರಜೆಗಳೇ ತನ್ನ ಮಕ್ಕಳಿದ್ದ ಹಾಗೆ. ಅವ್ರನ್ನ ಕಾಪಾಡೋದು ತನ್ನ ಕರ್ತವ್ಯ ಅನ್ನೋದನ್ನ ಮರ್ತು ಯಾವಾಗ್ಲೂ ಹೆಣ್ಣು ಅಂತ ಇರೋ ಸಮಯನ ಹಾಳು ಮಾಡ್ತಾ ಇದ್ದೇನೆ ಸರ್. ಅಷ್ಟೇ ಅಲ್ಲ ಸರ್, ಆ ದೇಸಾಯಿ ದೇಶದ್ರೋಹಿ ಅಬ್ಬಾಸ್ ಜೊತೆ ಸೇರ್ಕೊಂಡು ರಾಮರಾಜ್ಯ ಆಗ್ಬೇಕಾಗಿರೋ ನಮ್ ರಾಜ್ಯನ ರೌಡಿ ರಾಜ್ಯ ಮಾಡ್ತಿದ್ದಾನೆ ಸರ್. ಇಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆಗಿರೋ ದೇಸಾಯಿಗೆ ಇನ್ನೂ ಮುಖ್ಯಮಂತ್ರಿ ಆಗಿ ಮುಂದುವರಿಯೋದಿಕ್ಕೆ ಏನ್ ಅರ್ಹತೆ ಇದೆ ಹೇಳಿ ಸರ್? ನೋಡ್ರಿ, ಬರೀ ಬಾಯಿ ಮಾತಲ್ಲಿ ನೀವೇನೂ ಸಾಧಿಸೋಕಾಗಲ್ಲ. ಶಾಸನಸಭೆ ಕರೆದು ಅವ್ರ ವಿರುದ್ಧ ಬಹುಮತ ಸಾಬೀತ್ ಮಾಡಿದ್ರೆ ಮಾತ್ರ ನಿಮ್ ಕೆಲಸ ಆಗುತ್ತೆ. ನಾಳೆನೆ ಸಾಬೀತ್ ಮಾಡ್ತೀವಿ ಸರ್. ಏನಪ್ಪ ಅಷ್ಟು ಮಾಡಿ. ಬಡವರ ಬಂಧು ದೇಶಪಾಂಡೆ ಅವರಿಗೆ, ಬಡವರ ಬಂಧು ದೇಶಪಾಂಡೆ ಅವರಿಗೆ, ನೆಚ್ಚಿನ ನಾಯಕ ದೇಶಪಾಂಡೆ ಅವರಿಗೆ. ನೀವು ಹೀಗೆ ಸುಮ್ನೆ ಕೂತ್ರೆ ಹೇಗೆ ದೇಸಾಯಿ ಅವರೇ? ಬೇಡ ಅಂದ್ರು ಎಡರಂಗ, ಬಲರಂಗ, ಮಧ್ಯರಂಗ ಅಂತ ಸರ್ಕಾರ ಮಾಡಿದ್ರಿ. ನಾವು ಕೊಟ್ಟಿರೋ ದುಡ್ಡಿಗೆ ದಾರಿ ಏನು, ನಮ್ ಗತಿ ಏನು? ಎಮ್ಮೆಗೆ ಇಯೋ ಸಂಕಟ ಆದ್ರೆ ವಾಣಕ್ಕೆ ಇನ್ನೇನೋ ಕಾಟುವಂತೆ. ಇವ್ರಿಗೆ ಇವ್ರ ಹಣ ಚಿಂತೆ, ನಿಮ್ಗೆ ನಿಮ್ ಪದವಿ ಚಿಂತೆ. ಏನಲೇ ದೇಶಪಾಂಡೆ, ನನ್ನ ಆಪೋಸಿಟ್ ಆಗಿ ರಾಜಭವನ ಕೂಗಾಡಿ ಸಾಲ್ದು ಅಂತ ಈಗ ನನ್ನ ಮನೆಗೆ ಬರೋ ಧೈರ್ಯವಂತ ನಿನಗ? ಆಪೋಸಿಷನ್ ಪಾರ್ಟಿ ಲೀಡರ್ ಅಂದ್ಮೇಲೆ ಕೂಗಾಡ್ಲೇಬೇಕಾಗ್ತದೆ, ಅದು ನನ್ನ ಕರ್ತವ್ಯ. ಇಲ್ದೆ ಹೋದ್ರೆ ನನಗ್ ಓಟ್ ಹಾಕಿದ ಜನ ಚಪ್ಲಿ ತಗೊಂಡು ಅಟ್ಟಾಡ್ಸ್ಕೊಂಡು ಹೊಡಿತಾರೆ. ಮತ್ತೆ ಇಲ್ಲೇನು ಹಾಕತ್ತದ ನಿಂಗೆ? ಕೋಪ ಮಾಡ್ಕೋಬೇಡುವ ದೇಸಾಯಿ. ಶಕುನಿ ಪಗಡೆ ಆಟದಲ್ಲಿ ಪಾಂಡವರನ್ನ ಸೋಲಿಸ್ತಾ, ಆದ್ರೆ ಅದ್ರ ಹಿಂದಿದ್ದ ಉದ್ದೇಶ ಏನ್ ಗೊತ್ತಾ? ಕೌರವರ ಸಾವು. ದೇಸಾಯಿ, ನನ್ನ ನಂಬೋ, ಶತ್ರುವಿನ ಶತ್ರು ಮಿತ್ರ ಅನ್ನೋದು ನಿನಗೆ ಗೊತ್ತಿಲ್ವಾ? ಹಾಗೆ ನಾನು ಎಲೆಕ್ಷನ್ ಅಲ್ಲಿ ನಿನ್ನ ವಿರುದ್ಧ ನಿಂತು ಗೆಲ್ಲೋದಂತೂ ಗ್ಯಾರಂಟಿ ಇಲ್ಲ. ಅಟ್ಲೀಸ್ಟ್ ಒಂದಷ್ಟು ದುಡ್ಡಾದ್ರೂ ಮಾಡ್ಕೊಳ್ಳೋಣ ಅಂತ. ಅಂದ್ರೆ ಅಲ್ಲಾಡ್ತಾ ಇರೋ ನಿನ್ ಕುರ್ಚಿ ಬೀಳೋದಂತೂ ಗ್ಯಾರಂಟಿ. ಅದು ಉಳಿಬೇಕು ಅಂದ್ರೆ ನಿನ್ನಿಂದ ಬಿಟ್ಟು ಹೋಗಿರೋ MLAಗಳು ನನ್ನ ಕಸ್ಟಡಿಲಿದ್ದಾರೆ. ನನ್ನ MLAಗಳನ್ನೂ ಕೊಡ್ತೀನಿ. ಒಬ್ಬೊಬ್ರಿಗೂ ಒಂದೊಂದು ಸೂಟ್ ಕೇಸ್ ಕೊಡ್ಬೇಕಾಗತ್ತೆ. ಅಷ್ಟೊಂದ MLAಗಳನ್ನ ಬುಟ್ಟಿಗೆ ಹಾಕೋಬೇಕು. ಇದ್ರ ಮೇಲೂ ಏನಾದ್ರೂ ಅವ್ರನ್ನ ಮೇಲ್ ಜಬರ್ದಸ್ತ್ ಮಾಡಿದ್ರೆ ಹವಾಲ, ಬೋಫರ್ಸು, ಯೂರಿಯಾ ಅಂತ ಸಿಕ್ಕಾಕ್ಸ್ಬೇಕು. ಈಗ ಅದೇನು ನಡೆಯಕ್ಕಿಲ್ಲ. ಈಗ ಉಳಿದಿರೋದು ಒಂದೇ ಒಂದ್ ದಾರಿ, ಅವ್ರನ್ನ ದುಡ್ಡಲ್ಲೇ ಕಟ್ಟ ಹಾಕ್ಬೇಕು. ನಾ ಏನೋ ಸೂಟ್ ಕೇಸ್ನಾಗ ರೊಕ್ಕ ತುಂಬ ಕೊಡ್ತೀನಪ್ಪ, ಆದ್ರೆ MLAಗಳು ನಂತಾವ್ ಬರ್ತಾರೆ ಅಂತ ಗ್ಯಾರಂಟಿ ಏನೈತಿ? ಏನ್ ಬೆರಕಿ ನನ್ ಮಗ ಇದೆಯಾ ಪಾಂಡಿ? ಸೂಟ್ ಕೇಸ್ ಕೊಡ್ತೀನಿ ಬಿಡ್ರಿ.